ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಸೋಮವಾರ ಬೆಳಗ್ಗೆ ಮಾರ್ನಿಂಗ್ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡಿ ಆಲ್ಮೋಸ್ಟ್ ವಾರ ಎಲ್ಲ ಮುಗಿಸಿದ್ದೀನಿ. ಹಾಗೆ ಇವತ್ತು ಮಗಳು ಬೇಗನೆ ಸ್ಕೂಲ್ಗೆ ಹೋಗಿದ್ದಾಳೆ, ಯಾಕೆಂದರೆ ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ ಇವತ್ತು ಆಫ್ ಡೇ ಇದೆ. ಅಂದರೆ 10:30ಗೆ ಬಿಡ್ತಾರೆ ಮಮ್ಮಿ ಅಂತ ಹೇಳಿದ್ರು. ಫೈನಲಿ ಅವಳು ಕೂಡ ಬಂದಳು. ಹಸ್ಬೆಂಡು ಕೂಡ ತಿಂಡಿ ಎಲ್ಲ ತಿಂದ್ಕೊಂಡು ಒಂದು ಸ್ವಲ್ಪ ತಲೆನೋಯ್ತದೆ ಅಂತ ಮಾತ್ರೆ ನುಂಗ್ತಾಯಿದ್ರು ಅವರು. ಆಲ್ಮೋಸ್ಟ್ ನಂದು ಪೂಜೆ ಎಲ್ಲ ಮುಗಿಸ್ದೆ. ತಿಂಡಿ ಕೂಡ ಈಗ ಮಾಡಿಕೊಂಡು ನಾನು ಕಾಫಿ ಕೇಸು ಕುಡಿಬೇಕು. ಇವ್ರು ನಮ್ಮ ಅತ್ತೆ ಮಾವ ನೋಡ್ತಾ ಇರ್ಬೋದು. ಹಾಗೆ ನಿಮ್ಗೊಂದು ರೀಸನ್ ಹೇಳಿದ್ದೆ ನಾನು. ಫಸ್ಟು ರೀಸನ್ ಇದೆ, ನಾನು ವೀಡಿಯೋ ಯಾಕೆ ಮಾಡ್ತಾಯಿಲ್ಲ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಅಂತ. ಆ ವಿಡಿಯೋನ ಆ ಒಂದು ವಿಷಯನ ನಾನು ಇಲ್ಲಿ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಫೈನಲಿ ಪೂಜೆ ಎಲ್ಲ ಆಯಿತು. ನೋಡಿದ್ರಲ್ಲ ಫ್ರೆಂಡ್, ಪೂಜೆ ಎಲ್ಲ ಆಯಿತು. ಪೂಜೆ ಮುಗಿಸ್ದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನಾನು ಕೂಡ ತಿಂಡಿಗೆ ಅಂತ ತಿಂದ್ಕೊಂಡು ಕಾಫಿ ಕುಡಿತಾ ಇದ್ದೀನಿ. ಹಸ್ಬೆಂಡು ಕೂಡ ತಿಂಡಿ ಎಲ್ಲ ಆಯಿತು, ಮಕ್ಕಳದೆಲ್ಲ ತಿಂಡಿ ಎಲ್ಲ ಆಯಿತು. ಅವರು ಕೂಡ ಹೊರಗಡೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಒನ್ ಅವರ್ ಆಗುತ್ತೆ, ಸಿಟಿಗೆ ಹೋಗಿದ್ದು ಬರ್ತೀನಿ, ಆಮೇಲೆ ಬಂದು ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಆ್ಯಕ್ಚುಲಿ ನಾನು ಅದು ಎಲ್ಲಿಗೆ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿಗೆ ಇರಬೇಕು ಅಂತ. ಅದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲಿಗೆ ಅಂತ ಹೋಗ್ತಾ ಇರೋದು. ಈಗ ತಿಂಡಿ ಎಲ್ಲ ಆದಮೇಲೆ ನಾನು ಕೂಡ ಈಗ ಕಾಫಿ ಕುಡಿತಾ ಇದ್ದೀನಿ. ಯಾರೆಲ್ಲ ನಿಮಗೂ ಕೂಡ ಕಾಫಿ ಮತ್ತು ಟೀ ತುಂಬ ಇಷ್ಟ ಅವ್ರು ಕಮೆಂಟ್ ಮಾಡಿ. ನಾವು ಏನು ಅಂತಂದರೆ ನಮ್ಮತ್ತ ಮ್ಯಾರೇಜ್ ಆಗಿರೋ ಮಹಿಳೆಯರು, ಬಟ್ ಕಾಲೇಜ್ ಹುಡುಗಿರು ಕೂಡ ಅಡಿಕ್ಟ್ ಆಗಿರ್ತಾರೆ ಟೀ ಕಾಫಿಗೆ. ಟೀ ಪಿತ್ತ ಇದೆಲ್ಲ ಜಾಸ್ತಿ, ಟೀ ಎಲ್ಲ ಕುಡಿಬಾರ್ದು, ಕಾಫಿ ಎಲ್ಲ ಕುಡಿಬಾರ್ದು ಅಂತ. ಬಟ್ ಅಡಿಕ್ಟ್ ಆಗಿದ್ದ ಮೇಲೆ ಅದನ್ನು ಬಿಡೋಕ್ಕೂ ತುಂಬ ಕಷ್ಟ ಆಗುತ್ತೆ. ನಿಮಗೆಲ್ಲ ಯಾರಿಗೆ ಟೀ ಕಾಫಿ ಇಷ್ಟ ಅವ್ರು ಕಮೆಂಟ್ ಮಾಡಿ. ನಾನು ಮಾರ್ನಿಂಗ್ ಎದ್ದ ತಕ್ಷಣ ನಿಮಗೆ ಆಲ್ಮೋಸ್ಟ್ ಗೊತ್ತು, ನಾನು ಮಾರ್ನಿಂಗ್ ಬಿಸಿನೀರು ಜೇನುತುಪ್ಪ ಈ ಥರ ಕುಡಿತೀನಿ. ಮಾರ್ನಿಂಗ್ ನಾನು ಕಾಫಿನ ಟೀ ಆಗಲಿ ಏನೂ ಕುಡಿಯೋಲ್ಲ. ತಿಂಡಿ ಆದಮೇಲೆ ಟೀ ಇಲ್ಲ ಕಾಫಿ ಇರಲೇಬೇಕು, ಕಾಫಿ ಇರಲೇಬೇಕು. ಅದೊಂಥರ ಅಡಿಕ್ಟ್ ಆಗಿಬಿಟ್ಟಿದೆ ನನಗೆ. ಕಾಫಿ ಇಲ್ದಿದ್ರೆ ಮೈಂಡ್ ಫ್ರೆಶ್ಶೇ ಅಂತ ಅನಿಸಲ್ಲ, ಮುಂದಿನ ಕೆಲಸ ಹೋಗೋಕ್ಕೆ ಏನು ಮಾಡಿದ್ರೂ ಅದು ಕಂಪ್ಲೀಟ್ ಅಂತ ಅನಿಸಲ್ಲ. ಕಾಫಿ ಕುಡಿದೋರೆ ಅದೊಂಥರ ಏನೋ ಮಿಸ್ ಮಾಡಿಕೊಂಡೆ ಅಂತ ಅನಿಸುತ್ತೆ. ಹಾಗೆ ನಿಮಗೂ ಯಾರಿಗೆಲ್ಲ ಕಾಫಿ ಇಷ್ಟ ಕಮೆಂಟ್ ಮಾಡಿ. ಈಗ ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡಿಬಿಟ್ಟು ಒಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅವರು ಬರೋಷ್ಟರಲ್ಲಿ ಹಸ್ಬೆಂಡು ಮಧ್ಯಾಹ್ನ ಅಡುಗೆಗೆ ನೋಡೋಣ ಏನು ತರಕಾರಿ ಇದೆ ನೋಡಿಬಿಟ್ಟು ಅಡುಗೆ ಮಾಡ್ತೀನಿ. ಅಲ್ಲಿ ಗಂಟ ವೆಯ್ಟ್ ಮಾಡ್ತಾಯಿರಿ. ಎಲ್ಲಿಗೆ ಹೋಗ್ತೀನಿ ಅಂತ ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಫೈನಲಿ ತಿಂಡಿ ಎಲ್ಲ ತಿಂದ್ಕೊಂಡು ಕಾಫಿ ಕುಡ್ಕೊಂಡು ಈಗ ಅಡುಗೆಗೆ ಅಂತ ಫ್ರಿಜ್ ಓಪನ್ ಮಾಡಿ ನೋಡಿದೆ. ಅದರಲ್ಲೊಂದು ಸ್ವಲ್ಪ ಕಾಳು ಮತ್ತು ಕ್ಯಾರೆಟು ಆಲೂಗಡ್ಡೆ ಇತ್ತು, ಅದನ್ನೇ ಹಾಕಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಹಸಿ ತೊಗರಿಕಾಯಿ ಸಾಂಬಾರು ಸೂಪರಾಗಿ ಆಯ್ತದೆ. ಈ ರೆಸಿಪಿ ಯಾರಿಗಾದ್ರು ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಕಾರಣ ಹೇಳ್ತೀನಿ ಅಂತ ಹೇಳಿದ್ದೆ, ಫೋಟೋದಲ್ಲಿ ತೋರಿಸ್ದೆ ನಮ್ಮ ಅತ್ತೆ ಮಾವ ಅಂತ. ಮಾವ ನನ್ನ ಮದುವೆ ಮುಂಚೆನೇ ತೀರೋಗಿದ್ರು, ಅತ್ತೆ ಈಗ ರೀಸೆಂಟಾಗಿ ತೀರೋಗಿ 3 ತಿಂಗಳಾಯಿತು. ಇದೊಂದು ರೀಸನಿಂದ ನಾನು ವೀಡಿಯೋ ಮಾಡಿರಲಿಲ್ಲ. ವೀಡಿಯೋ ಮಾಡೋಕ್ಕೆ ತುಂಬಾ ಬೇಜಾರಾಗ್ತಾಯಿತ್ತು. ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಯಾವ ವೀಡಿಯೋನೂ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಅಲ್ಲಿ ಕೆಲಸ, ಇಲ್ಲಿ ಕಾರ್ಯಗಳು, ಅದು ಇದು ಅಂತ ಓಡಾಟನೇ ಜಾಸ್ತಿ ಆಗಿತ್ತು. ಅದಕ್ಕೋಸ್ಕರ ನಾನು ವೀಡಿಯೋನ ಮಾಡ್ತಿರಲಿಲ್ಲ. ಆವಾಗ ನನ್ನ ಹಸ್ಬೆಂಡು ನನಗೆ ಧೈರ್ಯ ಹೇಳಿ, ಮಾಡು, ನಿನಗೆ ಇವತ್ತಿರ್ತಾರೆ, ಇವತ್ತಿರೋರು ನಾಳೆ ಇರಲ್ಲ, ನಾಳೆ ಇರೋರು ಇನ್ನು ಮುಂದೆ ಇರಲ್ಲ. ಇವತ್ತು ಯಾರು ಸಾಯಲ್ಲ, ಯಾರು ಬದುಕಲ್ಲ, ಎಲ್ಲ ಸತ್ತೇ ಸಾಯ್ತಾರೆ. ಅದಕ್ಕೆ ನಾವು ಯೋಚನೆ ಮಾಡಿಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಿನಗೆ ಮಾಡಬೇಕು ಅಂತ ಇಷ್ಟ ಇದ್ದರೆ ಖಂಡಿತವಾಗ್ಲೂ ಮಾಡು ಅಂತ ಹೇಳಿದರು. ಅದೇ ಸಮಯಕ್ಕೆ ನೀವು ಕೂಡ ನನಗೆ ಮೆಸೇಜ್ ಮಾಡಿದ್ರಿ ಇನ್ಸ್ಟಾಗ್ರಾಮಲ್ಲಿ, ಯಾಕೆ ವೀಡಿಯೋ ಮಾಡ್ತಾಯಿಲ್ಲ ಮೇಡಮ್, ಪ್ಲೀಸ್ ವೀಡಿಯೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ 4-5 ವೀಡಿಯೋ ಹಾಕ್ತಾಯಿದ್ರಿ, ಈಗ ಒಂದು ವೀಡಿಯೋನೂ ಆಗ್ತಾಯಿಲ್ಲ, ಪ್ಲೀಸ್ ವೀಡಿಯೋ ಮಾಡಿ ಹಾಕಿ ಅಂತ ಹೇಳಿದ್ರಿ. ನಿಮ್ಮ ಆ ಒಂದು ಮೆಸೇಜ್ಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಅದಕ್ಕೋಸ್ಕರ ನಾನು ಈಗ ವೀಡಿಯೋಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಏನಕ್ಕೆ ತೀರೋದ್ರು ಅನ್ನೋದನ್ನ ನಾನಿಲ್ಲಿ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಬಟ್ ಅವರು ರೈಲ್ವೆ ಸ್ಟೇಷನ್ ಹತ್ರ ಬಿದ್ದು ತೀರೋಗಿದ್ದು, ಅದೊಂದು ಹೇಳ್ತೀನಿ ಅಷ್ಟೇ. ಇನ್ನು ಬಟ್ ಆರೋಗ್ಯವಾಗೇ ಇದ್ದರು. ಅಂದರೆ ಆರೋಗ್ಯವಾಗೇ ಇದ್ದರು ಅವರು. ಅವ್ರಿಗೆ ಒಂದು ರೋಗ ಆಗಲಿ, ಯಾವುದಾಗಲಿ, ಒಂದು ಕಾಯಿಲೆ ಕಡ್ಡಿ ಕಸ ಏನೂ ಇರಲಿಲ್ಲ ಅವ್ರಿಗೆ. ಹೆಲ್ತ್ ಪ್ರಾಬ್ಲಮ್ ಏನದು ಇರಲಿಲ್ಲ. ಭಗವಂತ ಯಾವಾಗ ಬಾ ಅಂತ ನಾವು ಹೋಗಲೇಬೇಕು. ಮುಂದೆ ನಾವು ಏನು ಯೋಚನೆ ಮಾಡೋಂಗೇ ಇಲ್ಲ. ಆಯುಸ್ಸು ಇಷ್ಟೇ ದಿನ ಅಂತ ಮೇಲೆ ಭಗವಂತ ಬರೆದಿರ್ತಾನಂತೆ. ಅದು ನಿಜವಾಗ್ಲೂ ನಿಜ ಅಂತ ಹೇಳ್ತಾ ನಾನು ಈ ವಿಷಯನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಏಕೆಂದರೆ ನನಗೆ ಅದ್ರ ಬಗ್ಗೆ ಮಾತಾಡೋಕ್ಕೂ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಅಷ್ಟೇ. ಅದಾದಮೇಲೆ ಸಾಂಬಾರೆಲ್ಲ ಆಯಿತು. ಸಾಂಬಾರು ನೋಡ್ತಾ ಇರ್ಬೋದು, ಸಾಂಬಾರೆಲ್ಲ ಆಗಿ ಇದಕ್ಕೆ ಒಗ್ಗರಣೆ ಕೂಡ ಹಾಕ್ತಾಯಿದ್ದೀನಿ. ಹಸಿಕಾಳು ತೊಗರಿಕಾಯಿ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ನಾನು ಮಾಡಿರೋ ರೀತಿ. ಸುಮಾರು ಜನ ಒಬ್ಬರೊಬ್ರು ಒಂದೊಂದು ಥರ ರೀತಿ ಮಾಡ್ತಾರೆ, ಬಟ್ ನಾನು ಯಾವಾಗಲೂ ಈ ರೀತಿಯೇ ಮಾಡೋದು.
ಸೂಪರಾಗಿರುತ್ತೆ ಸಾಂಬಾರು ಟೇಸ್ಟ್ ಅಂತೂ. ಅದಕ್ಕೋಸ್ಕರ ನಿಮಗೆ ಹೇಳಿದೆ, ಈ ರೆಸಿಪಿ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಜವಾಗ್ಲೂ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ. ಅದರಲ್ಲೂ ಉಪ್ಸಾರು ಮಾಡಿದ್ರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದ ತಕ್ಷಣ ಅವ್ರಿಗೂ ಊಟ ಇಕ್ಕೊಟ್ಬಿಟ್ಟು ನಾನು ಊಟ ಮಾಡಿಕೊಂಡು ಮಕ್ಕಳಿಗೆಲ್ಲ ಊಟ ಇಕ್ಕೊಟ್ಬಿಟ್ಟು ಈಗ ಓಡ್ತಾ ಇದ್ದೀವಿ. ಅವ್ರ ಕೈಲೇ ಕೇಳಿಸ್ತೀನಿ ಬನ್ನಿ ಎಲ್ಲಿಗೆ ಅಂತ. ಬೆಳಿಗ್ಗೆ ಕರ್ಕೊಯ್ತೀನಿ ಅಂದರೆ ಎಲ್ಲಿ ಕರ್ಕೊಯ್ತಿರೋದೀಗ? ಕಾರು ಡ್ರೈವಿಂಗ್ಗೆ ಕರ್ಕೊಂಡಿದ್ದೀನಿ. ಡ್ರೈವಿಂಗ್ ಸ್ಕೂಲ್ಗೆ ನಿಜ ಕರ್ಕೊಂಡು ಹೋಗ್ಬಿಡುತ್ತೆ. ತಿನ್ನಬೇಕು ಅಂದ್ರೆ ಒಂದು ಪಾನಿಪುರಿ ತಿನ್ಸ್ಕೊಂಡು ಪಾನಿಪುರಿ ತಿನ್ಸ್ಕೊಂಡು ಪಾನಿಪುರಿ ಬೇಡ ನನಗೆ. ಮಶ್ರೂಮ್ ಅಂದರೆ ಮಶ್ರೂಮ್ ಆಗಲ್ಲ ನಮ್ಮ ಕೈ, ಆಗಲ್ಲ. ಏನಕ್ಕಾಗಲ್ಲ? ಅದಕ್ಕೆ ಬಂದು ಕೆಂಪಣ್ಣಿಗೆ ಹೋಗ್ತೀನಿ. ಬಾಕಿ ಟೀ ಕುಡಿಸ್ತೀವಿ, ಕುಡ್ಕೊಂಡು ಬರೋದು. ಮಶ್ರೂಮ್ ಕೊಡಿಸಿ ಪ್ಲೀಸ್. ಅವೆಲ್ಲ ಇಲ್ಲ ಮಶ್ರೂಮ್ ಪ್ಲೀಸ್ ಮಕ್ಕಳು ಬಿಟ್ಬಿಟ್ಟು ಅವೆಲ್ಲ ತಿನ್ಬಾರ್ದು. ಎಲ್ಲ ಕೆಂಪು ಅವೆಲ್ಲ ಎನರ್ಜಿ ಅವೆಲ್ಲ ತಿನ್. ಫೈನಲಿ ರೆಡಿ ಆದೆ. ನೋಡ್ತಾ ಇರ್ಬೋದು ಅವರು ಹಸ್ಬೆಂಡ್ ಕೂಡ ಬಂದರು. ತುಂಬ ದಿನದ ಕನಸಿದು ಕಾರ್ ಡ್ರೈವಿಂಗ್ ಕಲಿಬೇಕು ಅನ್ನೋದು. ಇವತ್ತು ಸೋಮವಾರ ಅಂತೆ. ತುಂಬ ದಿನದಿಂದ ಕೇಳ್ತಾ ಇದ್ದೆ ಕಾರ್ ಡ್ರೈವಿಂಗ್ ಸೇರಿಸಿ ಅಂತ. ಅದು ಟೈಮ್ ಕೂಡ ಆಗಿರಲಿಲ್ಲ. ಈಗ ಒಂದು ಸ್ವಲ್ಪ ದಿನ ರಜಾ ಇದ್ದೀನಿ, ಅದಕ್ಕೋಸ್ಕರ ಡ್ಯೂಟಿ ರಜಾ ಇದ್ದೀನಿ, ಅದಕ್ಕೋಸ್ಕರ ಈಗ ಸೇರಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರೇ ಇವತ್ತು ಸೇರಿಸ್ತೀನಿ, ಸೋಮವಾರನೇ ಸೇರ್ಕೋಬೇಕು ಅಂತ ಹೇಳ್ಬಿಟ್ಟು ಅಲ್ವರಿ, ಸೋಮವಾರನೇ ಸೇರಿಸ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟಾಗುತ್ತೆ ಫೀಸು ಮತ್ತು ಎಷ್ಟು ದಿನ ಎಲ್ಲ ನಾನು ನಿಮಗೆ ಹೇಳ್ತೀನಿ, ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಓಡ್ತಾ ಇದ್ದೀವಿ ಕಾರ್ ಡ್ರೈವಿಂಗ್ ಕ್ಲಾಸಿಗೆ ಸೇರ್ಕೊಳ್ಳೋಕ್ಕೆ. ಬನ್ನಿ ಎಲ್ಲಿ ಸೇರಿಸ್ತಾರೆ ಏನು ಅಂತ ನೋಡೋಣ. ರೀ ಎಷ್ಟಿಂದಲೂ ಕಲಿಬೋದು? ಕಲಿಯೋಕ್ಕಾಗುತ್ತಾ? ಕಲಿಬೋದು, ಕಲ್ತ್ರೆ 20 ಜನ ಕಲ್ತ್ಕೋಬೋದು. ಅವರು ಕೂಡ ಕಾರ್ ಡ್ರೈವಿಂಗ್ ಸೇರ್ಕೊಂಡು ಕಲ್ತು ಈಗ ಚೆನ್ನಾಗಿ ಓಡಿಸ್ತಾರೆ. ನೋಡಿರ್ಬೋದು ನೀವು, ವೀಡಿಯೋಗಳಲ್ಲಿ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ನೋಡೋಣ ಬನ್ನಿ. ನಾನು ಎಷ್ಟಿಂದಲಿ ಅಂದರೆ ಕ್ಲಾಸಸ್ ಎಷ್ಟು ಜನ ಇರುತ್ತೆ ಅಂತ ಗೊತ್ತಿಲ್ಲ, ಬಟ್ ಕ್ಲಾಸ್ ನೋಡೋಣ. ಅಲ್ಲಿ 18 ದಿನ ಇರುತ್ತಂತೆ ಕ್ಲಾಸಸ್ಸು. ನೋಡೋಣ ಬನ್ನಿ ಯಾವ ರೀತಿ ಇರುತ್ತೆ, ಎಷ್ಟು ಬೇಗ ಕಲಿಬೋದು, ಯಾವ ರೀತಿ ಕಲಿಬೋದು ಅಂತ ನಿಮಗೆ ಮುಂದೆ ಹೋಗ ಗೊತ್ತಾಗುತ್ತೆ. ಸದ್ಯಕ್ಕೀಗ ಓಡೋಣ ಕ್ಲಾಸ್ಗೆ. ಫೈನಲಿ ಆಧಾರ್ ಕಾರ್ಡ್ ಜೆರಾಕ್ಸ್ ತಗೊಂಡು ಹೊರಟು ಅವರೇ ಕರ್ಕೊಂಡು ಹೋದರು. ನಾನೇ ಕರ್ಕೊಂಡು ಹೋಗ್ತೀನಿ ಫಸ್ಟ್ ಡೇ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು. ಅವರು ಕೂಡ ಇಲ್ಲೇ ಕಲ್ತಿದ್ದು ಅಂತ ಹೇಳಿದ್ರು. ಈಗ ಅವರು ನಮ್ಮನೆ ಮೇನ್ ರೋಡಲ್ಲೇ ಇಟ್ಟಿದ್ದಾರೆ. ನಾವೀಗ ಬಂದಿದ್ದು ಭೈರವೇಶ್ವರ ಡ್ರೈವಿಂಗ್ ಸ್ಕೂಲ್ ಅಂತ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಅರ್ಥ ಆಗಂಗೆ ಹೇಳ್ಕೊಡ್ತಾರೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ಕೂಡ ಕ್ಲಾಸಿಗೆ ಬಂದು ಎಷ್ಟು ಫೀಸು ಏನು ಫೀಸು ಅಂತೆಲ್ಲ ಹಸ್ಬೆಂಡು ಮಾತಾಡ್ತಾಯಿದ್ರು. ನಾನು ಹಾಗೆ ನೋಡ್ತಾ ಇರ್ಬೋದು, ವೀಡಿಯೋ ಮಾಡ್ತಾಯಿದ್ದೆ. 6500 ರೂಪಾಯಿ ಅಂತೆ. ಲೈಸೆನ್ಸ್ ಎಲ್ಲ ಸೇರಿಸಿ ಅವರೆಲ್ಲ ಮಾಡಿಸ್ಕೊಡ್ತಾರಂತೆ. ಪ್ರತಿಯೊಂದೂ ಕೂಡ ಎಲ್ಲರೆಲ್ಲ ಅವರೇ ಮಾಡಿಸ್ಕೊಡ್ತಾರೆ ಅಂತ ಹೇಳಿದ್ರು. ಅವರು ಕೂಡ ಇದು ಎಲ್ಲ ಅಮೌಂಟ್ ಎಲ್ಲ ಬರೆದು ರೆಸಿಪ್ಟಿ ಕೊಡ್ತಾಯಿದ್ರು. ಈಗ ನಾವು 2000 ಅಂದರೆ 2500 ಏನೋ ಪೇ ಮಾಡ್ತೀವಿ ಅಂತ ಹೇಳ್ದು. ಸರಿ ಅಂದ್ಬಿಟ್ಟು ಎಲ್ಲ ಬರ್ಕೊಂಡು ಅಡ್ರೆಸ್ ಎಲ್ಲ ಬರ್ಕೊಂಡಾದಮೇಲೆ ಅವರು ಇವತ್ತೇ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಫಸ್ಟ್ ಕ್ಲಾಸು ಅಂತ ಹೇಳಿದ್ರು. ನನಗೆ ಸಿಕ್ಕಾಪಟ್ಟೆ ಖುಷಿ, ಬಟ್ ಸಿಕ್ಕಾಪಟ್ಟೆ ಭಯ. ಹೇಗಿರುತ್ತೋ ಕ್ಲಾಸು, ಹೆಂಗೆ ಹೇಳ್ಕೊಡ್ತಾರೋ ಏನು ಭಯ ಅಂತ ಒಳಗೆ ಭಯ ಇರುತ್ತೆ ನಿಜವಾಗ್ಲೂ. ನಾವು ಆ ಭಯನ ತೆಗ್ದಾಕಿ ನಾವು ಗಾಡಿ ಓಡಿಸೋದನ್ನ ಬೇಕು ನಿಜವಾಗ್ಲೂ. ಬನ್ನಿ ಯಾವ ರೀತಿ ಹೇಳ್ಕೊಡ್ತಾರಂತೆ ಇಲ್ಲಿ ಹೇಳ್ತೀನಿ. ಸೊ ನೀವೇ ಹೋಗಿ ಆಕ್ಸಿಡೆಂಟ್ ಮಾಡಿ ಅಂದರೂ ನಿಮ್ಮ ಕೈಲಿ ಆಗಲ್ಲ. ಕಂಟ್ರೋಲ್ ಲೇಟಿದ್ರೆ ನನ್ನ ಹತ್ರ ಇರ್ತದೆ, ಸರಿನಾ? ನಿಮಗೆ ಅಟ್ ಎ ಟೈಮ್ ಎಲ್ಲನೂ ಒಂದೇ ಸಲ ತಲೆ ತುಂಬಲ್ಲ. ಒಂದೊಂದು ದಿನ ಒಂದೊಂದು ಹೇಳ್ಕೊಡೋದು, ಸರಿನಾ? 5 ದಿನ ನಾವು ಹೇಳ್ಕೊಡ್ತೀವಿ ಅಂದ್ಕೊಳ್ಳಿ, ಇನ್ನು 6ನೇ ದಿನದಿಂದ ನೀವೇ ಓಡಿಸೋದು, ಸರಿನಾ? ಅದಕ್ಕೋಸ್ಕರ ಮೇನ್ ಏನಂದರೆ, ಈಗ 2 ವೀಲರ್ ರೋಡಲ್ಲಿ ಓಡಿಸಿರತ್ತಾನೆ, ಸೊ ಅಷ್ಟು ಸಾಕು, ಭಯ ಪಡಲೇಬೇಡಿ. ಕಂಟ್ರೋಲ್ ಅಂತ ಹೇಳ್ತೀವಿ ಮೇನ್, ಅದನ್ನು ಅರ್ಥ ಮಾಡಿ ನಂತರ ಕಂಟ್ರೋಲ್ ಇರ್ತಿದೆ. ಒಂಚೂರು ಭಯ ಪಡಬಾರ್ದು, ಸರಿನಾ? ನೀವು ಭಯ ಪಟ್ಟರೆ ನರ್ವಸ್ ಆದ್ರೆ ಏನಾಯ್ತದೆ ಅಂದರೆ, ಆ ಪ್ರೆಷರ್ ಇಲ್ಲೂ ಹೋಯ್ತದೆ, ಈ ಪ್ರೆಷರ್ ಏನಾಯ್ತದೆ ಅಂದರೆ ಕಾನ್ಸಂಟ್ರೇಷನ್ ಹೋಗಲ್ಲ, ಕಲಿಯೋಕ್ಕೆ ಆಗಲ್ಲ, ಸರಿನಾ? ಅದಕ್ಕೆ ಭಯ ಬಿಡ್ತೀವಿ. ಇದು ಇಂಡಿಕೇಟರು, ಮೇಲೆ ಲೆಫ್ಟು, ಮಿಡಲ್ ಹಾಫು, ಡೌನ್ ರೈಟು. ಈ ಸ್ಕೂಟರ್ ಇಂಡಿಕೇಟರ್ ಹಾಕಿ ಗೊತ್ತಾ, ಆ ಥರ. ಬಟ್ ಇದರಲ್ಲಿ ಏನಂದರೆ ಆಟೋಮೆಟಿಕ್ ಅದೇ ಆಫ್ ಆಗಿಬಿಡುತ್ತೆ. ಆನ್ ಮಾಡೋದು ಸಾಕು, ಫೈಬರು ನಿಧಾನಕ್ಕೆ ಕಟ್ಬೇಕು. ಮೇಲೆ ಹಾಕಿ ಒಂದ್ಸಲ ಮಧ್ಯ ಮಾಡಿ, ಕೆಳಗಡೆ ಹಾಕಿ ಮೇಲೆ ಇದೆ, ಮತ್ತೆ ಆಫ್ ಮಾಡಿ. ಸೊ ಸ್ಟ್ರೈಟ್ ರೋಡಲ್ಲಿ ಮಾತ್ರ ನಾವೇ ಆಫ್ ಮಾಡಬೇಕು. ಟರ್ನಿಂಗಲ್ಲೆಲ್ಲ ನಾವು ಇಂಡಿಕೇಟರ್ ಹಾಕೋದಲ್ವಾ, ಸೊ ಅವಾಗ ಆಟೋಮೆಟಿಕ್ ಅದೇ ಆಫ್ ಆಗ್ಬಿಡುತ್ತೆ. ಆನ್ ಮಾಡಿ ಸಾಕು. ಬಟ್ ಇದು ಟಿ ಶೇಪ್ ಇದೆಯಲ್ಲ, ಇದು ಸ್ಟಡಿ ಪೊಸಿಷನು ಅಂತಂದರೆ ಇಲ್ಲೊಂದು ಕೈ ಇಟ್ಕೊಂಡ್ರೆ ಸ್ಟ್ರೈಟಾಗೇ ಹೋಗುತ್ತೆ.
ಅವ್ರು ಹೇಳೋ ಪ್ರಕಾರ ನಾವು ಭಯನ ಪಕ್ಕಕ್ಕಿಟ್ಟು, ಅಂದರೆ ನಮ್ಮ ಭಯ ಏನಿರ್ತದಲ್ಲ ಮನಸ್ಸಲ್ಲಿರೋದೆಲ್ಲ ತೆಗ್ದಾಕ್ಬಿಟ್ಟು ನಾವು ಗಾಡಿ ಓಡಿಸೋದನ್ನ ಕಲಿಬೇಕು ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿಕೊಂಡು ಗಾಡಿನ ಓಡಿಸೋದು ಸ್ಟಾರ್ಟ್ ಮಾಡಿದೆ. ತುಂಬಾ ಖುಷಿ ಆಯ್ತಾಯಿತ್ತು. ಒಂಥರ ಒಳಗೆ ಭಯ ಇದ್ದರೆ ಗಾಡಿ ಓಡ್ಸೋಕ್ಕಾಗಲ್ಲ, ಕಲಿಯೋಕ್ಕಾಗಲ್ಲ ಅಂತ ಹೇಳಿದ್ರು. ಸರಿ, ಅದನ್ನು ಮನಸ್ಸಲ್ಲೇ ಒಂಥರ ಬಚ್ಚಿಟ್ಕೊಂಡು ನಾನು ಗಾಡಿ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟೇ ಒಂದು ಸ್ವಲ್ಪ ಭಯ ಇರುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಭಯ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು. ಯಾರೆಲ್ಲ ಹೊಸದಾಗಿ ಕಾರ್ ಕಲಿತಾ ಇದ್ದೀರಾ, ಕಾರ್ ಕಲಿಬೇಕು ಅಂತ ಅಂದ್ಕೊಂಡಿದ್ದೆ ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಹಾಗೆ ನೀವು ಕೂಡ ನನಗೆ ಆಲ್ ದ ಬೆಸ್ಟ್ ಹೇಳಿ ಅಂತ ಹೇಳ್ತೀನಿ. ಹಾಗೆ ಒಂದು ಇಬ್ಬರು ಮೆಸೇಜ್ ಮಾಡಿದ್ರು ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ. ನೀವು ಏನಕ್ಕೆ ಆ ರೀತಿ ಮಾತಾಡ್ತೀರಾ, ಹಳ್ಳಿಯವ್ರ ಥರ ಇರೋದು ಸಿಟಿಯವ್ರ ಥರ, ಮಾತಾಡೋದೆಲ್ಲ ಒಂಥರ ಹಳ್ಳಿ ಏನೋ ಭಾಷೆಯಲ್ಲಿ ಒಂಥರ ಮಾತಾಡ್ತೀರಾ ಅಂತ. ಏಕೆ ಹಳ್ಳಿ ಭಾಷೆಯಲ್ಲಿ ಮಾತಾಡಬಾರ್ದ? ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಹಳ್ಳಿಲೇ, ಓದಿದ್ದೆಲ್ಲ ಹಳ್ಳಿಲೇ. ಹಾಗಂತ ನಮ್ಮ ಸಿಟಿಲಿ ಬಂದಿದ್ದೀವಿ, ಸಿಟಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ದೀವಿ ಅಂದ ತಕ್ಷಣ ನಮ್ಮ ಮಾತನ್ನು, ನಮ್ಮ ನಡವಳಿಕೆನ ನಾವು ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಯಾವ ರೀತಿ ಮಾತಾಡ್ತೀನಿ, ನಾನು ಕ್ಯಾಸುಲಾಗಿ ಯಾವ ರೀತಿ ಮಾತಾಡ್ತೀನಿ ಮನೆಯವ್ರ ಜೊತೆಲಿ, ಹೋಗೋರ ಜೊತೆಲಿ ಯಾವ ರೀತಿ ಮಾತಾಡ್ತೀನಿ, ಫ್ರೆಂಡ್ ಜೊತೆಲಿ ಅನ್ನೋದು ಕ್ಯಾಸುಲಾಗೆ ನಾನು ವೀಡಿಯೋ ಮಾಡಾಕ್ತಾಯಿದ್ದೀನಿ. ಅದನ್ನೇನು ನಾನು ವೀಡಿಯೋದಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಸ್ಕೋಪ್ ಕೊಟ್ಕೊಳ್ಳೋದಾಗಲಿ, ಮಾತಲ್ಲಿ ಹಾಯ್ ಬಾಯ್ ಅನ್ನೋ ಥರ ಅವೆಲ್ಲ ನಾನು ವೀಡಿಯೋ ಮಾಡ್ತಾಯಿಲ್ಲ. ನನ್ನ ದಿನ ಮಾತುಗಳು ಯಾವ ರೀತಿ ಇರುತ್ತೆ, ದಿನಚರಿ ಯಾವ ರೀತಿ ಇರುತ್ತೆ, ಮಾತಾಡೋದು ಫ್ರೆಂಡ್ ಜೊತೆ ಆಗಲಿ, ಫ್ಯಾಮಿಲಿ ಜೊತೆ ಆಗಲಿ, ಅದೇ ಥರನೇ ನಾನು ವೀಡಿಯೋ ಮಾಡಾಕ್ತಾಯಿದ್ದೀನಿ. ನೀವು ಖಂಡಿತವಾಗ್ಲೂ ನನ್ನ ಮಾತನ್ನು ಇಷ್ಟಪಟ್ಟು ವೀಡಿಯೋಗೆ ಸಪೋರ್ಟ್ ಮಾಡಿ. ಆ ರೀತಿ ಮಾಡ್ತಾರೆ, ಈ ರೀತಿ ನಮ್ಮ ಭಾಷೆನ ನಾವು ಯಾವತ್ತೂ ತೆಗಳಬಾರ್ದು. ನಾವು ಮಾತಾಡೋದು ಕನ್ನಡದಲ್ಲೇ, ಓದೋದು ಕನ್ನಡದಲ್ಲೇ. ಹಾಗಂತ ಇಂಗ್ಲೀಷಲ್ಲಿ ಮಾತಾಡೋರೆಲ್ಲ ಕೆಟ್ಟವರು ಅಂತ ನಾನು ಹೇಳಲ್ಲ. ನಮ್ಮ ಭಾಷೆನ ನಾವು ಯಾವತ್ತೂ ತೆಗಳಬಾರ್ದು, ಯಾವತ್ತೂ ಅದನ್ನು ಕೆಟ್ಟ ರೀತಿ ನೋಡಬಾರ್ದು ಅಂತ ಹೇಳ್ತೀನಿ. ನಾವು ಹಳ್ಳಿಲಿ ಬೆಳೆದಿದ್ದೀವಿ, ಅದಕ್ಕೋಸ್ಕರ ನಾವು ಇದೇ ರೀತಿ ಮಾತಾಡ್ತೀವಿ. ಅಲ್ಲಿ ನಾವು ಮಾತಾಡೋ ರೀತಿಯಲ್ಲಿ ಏನಾದ್ರು ತಪ್ಪಿದ್ರೆ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಈ ರೀತಿ ಮಾತಾಡ್ತಾ ಇದ್ದೀರಾ, ನಿಮ್ಮ ವರ್ಡು ತಪ್ಪಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಿದ್ದುಕೊಳ್ತೀವಿ. ಬಟ್ ಅದನ್ನು ಹೀಯಾಳ್ಸೋಕ್ಕೆ ಹೋಗಬೇಡಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಷ್ಟೇ, ಬೇಜಾರೇನಿಲ್ಲ. ಅದೊಂದು ಹೇಳಿದ್ದೀರ, ಅದೂ ಖುಷಿ ಆಯಿತು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಿಮಗೆ ಕನ್ಫರ್ಮ್ ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನನ್ನ ಸವಾರಿ ಲೈಟ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶ್ರೀಕಾಂತ್ ಅಕೌಂಟ್ನ ಫಾಲೋ ಮಾಡೋದು ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಸವಾರಿ ಲೈಟ್ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.